ಆಡ ಹಗಲಲ್ಲೇ ಅಕ್ರಮ ಮರಳು ಸಾಗಾಟ ಹೇಳುವವರು ಕೇಳುವವರು ಯಾರೂ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆ.ಎನ್. ರಾಜಣ್ಣನವರ ತವರು ಜಿಲ್ಲೆಯಲ್ಲಿ ಹಾಡು ಹಗಲೇ ಅಕ್ರಮ ಮರಳು ದಂಧೆ. ಇದನ್ನು ಕಡಿವಾಣ ಹಾಕುವ ಅಧಿಕಾರಿಗಳೇ ಜಾಣ ಕುರುಡು ತೋರುತ್ತಿದ್ದಾರೆ ಹೇಗೆ? ಯಾವುದೇ ಅಧಿಕಾರಿಗಳ ಭಯವಿಲ್ಲದೆ ಪ್ರತಿನಿತ್ಯ ಅಕ್ರಮ ಮರಳು ಸಾಗಾಟ. ಕಂಡೂ ಕಾಣದಂತೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ದೇವಸ್ಥಾನದ ಹೆಸರಿನಲ್ಲಿ ಅಕ್ರಮ ಮರಳು ಸಾಗಾಟ. ಹನುಮಂತಗಿರಿ ಹಾಗೂ ಗೊಲ್ಲಹಳ್ಳಿ ಗ್ರಾಮದ ಸಮೀಪ ಇರುವ ಕೆರೆಯಲ್ಲಿ ಅಕ್ರಮ ಮರಳು ಸಾಗಾಟ. ಕೋರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಬೆಳದರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಹಳ್ಳಿಯಲ್ಲಿ ನಡೆದ ಘಟನೆ. ನಾನು ಬಡವ, ಮನೆ ಕಟ್ಟಲು ಬೇಕು, ಹಾಗಾಗಿ ಮರಳನ್ನು ಬೇಕಿದೆ ಎಂದು ಸಬೂಬು. ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರಂತೆ, ಮರಳು ತುಂಬಿಕೊಳ್ಳಿ ಎಂದು ಹೇಳಿದ್ದರು, ಹಾಗಾಗಿ ತುಂಬುತ್ತಿದ್ದೇವೆ. ಗೊಲ್ಲಹಳ್ಳಿ ಕೆರೆ ಹಾಗೂ ಅರಣ್ಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಮರಳು ಸಾಗಾಟ. ಹಾಗಾದರೆ ಈ ದಂಧೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಶಾಮೀಲಾಗಿದ್ದಾರೆ ಎಂಬುದು ಗೋಚರಿಸುತ್ತದೆ. ಮರಳು ದಂಧೆಕೋರರ ಬಾಯಿಂದಲೇ ಬರುವ ಮಾತುಗಳಿವು. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮರಳು ದಂಧೆಕೋರರಿಗೆ ಕಡಿವಾಣ ಹಾಕುತ್ತಾರೆಯೇ ಕಾದು ನೋಡಬೇಕಾಗಿದೆ. ಎಲ್ಲಿ ತುಂಬ್ಕೊಂಡು ಹೋಗ್ತದೆ ಮಣ್ಣಿದ? ಎಲ್ಲಿ ತುಂಬ್ತಿರೋದು ಮಳ್ಳಿದು? ಯಾರಿಗೆ? ಎಲ್ಲಿಗೆ? ಇಲ್ಲ ಅಂದ್ರೆ ನಮ್ದಾ? ತಾಣಿದೆ ನೋಡಿ. ಯಾವ್ರಪ್ಪ? ಇದೇ ಗೊಲ್ಲಹಳ್ಳಿ. ನಡೆಯಲ್ಲ.